ಇವತ್ತು ಪ್ರಪಂಚದಲ್ಲಿ ನಾವು ಭೂಮಿ ಮೇಲೆ ಬರಬೇಕಾದ್ರೆ ತಾಯಿನೇ ಕಾರಣ. ಪ್ರತಿಯೊಬ್ಬರಿಗೂ ಹೇಳೋದೇನು ಗೊತ್ತಾ, ತಾಯಿ ಸ್ಥಾನ ಯಾರಿಗೂ ಸಿಗಲ್ಲ. ಅವ್ರು ಇರೋವರೆಗೂ ಮತ್ತೆ ಯಾರಿಗೂ ಅಂಥ ಅವಕಾಶವೂ ಸಿಗಲ್ಲ. ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ರಿ. ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಯಾವುದೇ ಅನ್ಯತಾ ಭಾವಿಸ್ಬೇಡ್ರಿ. ಏನು ಗೊತ್ತಾ, ತಾಯಿ ಮನಸ್ಥಿತಿ ಏನಂಬೋದು ನಮಗೂ ಗೊತ್ತಿದ್ದೆ. ನಾನೇನು ತಪ್ಪು ಮಾಡಿದ್ದೀನಿ. ನಾನು ಯೂನಿವರ್ಸ್ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವತ್ತು 10 ಜನ ಇರಲಿ 6 ಜನ ಇರಲಿ, ಅವ್ರು ತಿಂಬೋ ಒಂದು ತುತ್ತು ಊಟ ಕೂಡ 10 ಜನಕ್ಕೆ 6 ಜನಕ್ಕಾಗಲಿ 5 ಜನಕ್ಕಾಗಲಿ ಊಟ ಇಕ್ಕಿ ಅವ್ರು ಸಾಕ್ತಾರೆ. ಆದರೆ ಒಬ್ಬರಿರಲಿ ಒಬ್ಬ ತಾಯಿನ ಸಾಕಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಇತ್ತೀಚೆಗೆ ಆ ಥರ ಮಾಡಬೇಡ್ರಿ. ಒಂದು ತುತ್ತು ಊಟ ಎಲ್ಲರೂ ಇಷ್ಟು ಎತ್ತಿಟ್ಟರು ಸಾಕು. ಅವ್ರಿಗೆ ಯಾವ ಟೈಮ್ಗೆ ಏನು ಬೇಕೋ ಊಟ ಅವ್ರಿಗೆ ಮನಸ್ಸು ಬಿಚ್ಚಿ ಮಾತಾಡ್ಸಿದ್ರು ಸಾಕು. ಇವತ್ತು ತಾಯಿಯರಿಗೆ ಎಲ್ಲೋ ಒಂದು ಕಡೆ ಒಂದು ರೂಮಲ್ಲಿ ಬಿಟ್ಬಿಡ್ತಾರೆ, ಅವ್ರು ಮಾತಾಡ್ಸೋದೇ ಇಲ್ಲ. ಅವ್ರು ಸುಮ್ಮನೆ ಮಕ್ಕಳು ಮುಂದ್ಗಡೆ ಕುತ್ಕೊಂಡು ಮಾತಾಡ್ಸಿದ್ರು ಸಾಕು. ಅವ್ರು ಎಷ್ಟೋ ಊಟ ಕೂಡ ಬೇಕಾಗಲ್ಲ, ಅವ್ರಿಗೆ ಯಾವುದೂ ಬೇಕಾಗಲ್ಲ. ಮನಸ್ಸು ಬಿಚ್ಚಿ ಮಾತಾಡ್ಸಿದರೆ ಪ್ರಪಂಚನೇ ನಂದು ಅಂತ ಅನ್ನೋ ಭಾವ ಇರ್ತೈತೆ ತಾಯಿಗೆ. ಪ್ರತಿಯೊಬ್ಬರು ಕೂತ್ಕೊಂಡು ಅವ್ರ ಹತ್ರ 5 ನಿಮಿಷ ಮಾತಾಡ್ಸ್ರಿ ಪ್ರತಿಯೊಬ್ಬರು ಅಂತ ಹೇಳ್ತಾ, ನಿಜವಾಗ್ಲೂ ನನಗೆ ಇರೋವರೆಗೂ ನಾನೇನೋ ತಪ್ಪು ಮಾಡಿದ್ದು ನಾನು ಯೂನಿವರ್ಸಿಟಿ ಕೇಳ್ಕೊತೀನಿ ಅಂತ ಹೇಳ್ತಾ, ಇರೋವರೆಗೂ ನಮ್ಮಮ್ಮನ ನಾನು ನೋಡ್ಕೋಬೇಕು. ನನ್ನಿಂದ ಏನೋ ತಪ್ಪಾಯಿದೆ ಕ್ಷಮೆ ಅಂತಂದು ಕೇಳ್ತಾ, ಥ್ಯಾಂಕ್ಸ್ ಯೂನಿವರ್ಸ್ ಅಂತ ಹೇಳ್ತಾ, ಇವತ್ತು ಮದರ್ಸ್ ಡೇ ಅಂತ ಹೇಳ್ದೆ. ಆಯಮ್ಮನ ಆಶೀರ್ವಾದ ಬೇಕು. ಇರೋವರೆಗೂ ಇದೇ ರೀತಿ ಎಲ್ಲರೂ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಾ, ಆಶೀರ್ವಾದ ಇರೋವರೆಗೂ ಚೆನ್ನಾಗಿರಲಿ ಅಂತ ಹೇಳ್ತಾ, ಕೊಳ್ಳೋ ಬಾರ ನಿನಗೆ ಬಾ ಜಮ ಕಟ್ ಮಾಡ್ತಾನೆ. ತುಂಬ ಕಷ್ಟಪಟ್ಟು ಇವತ್ತು ನಮಗೆಲ್ಲ ವಿದ್ಯಾಭ್ಯಾಸ ಏನು ಬೇಕಂದ್ರೂ ನಮಗೆಲ್ಲ ಕಷ್ಟಪಟ್ಟು ಕೊಟ್ಟಿದ್ದಾಳೆ. ನಾವು ಇವತ್ತು ಇಷ್ಟು ಮಟ್ಟಿಗೆ ಇದ್ದೀವಿ ಅಂದರೆ ನಮ್ಮ ಅಮ್ಮನೇ ಕಾರಣ. ಯಾಕೋ ಚಿಕ್ಕ ವಯಸ್ಸಿಗೆ ತಂದೆನ ಕಳ್ಕೊಂಡಿದ್ದೀವಿ, ಆದರೆ ತಾಯಿ ಎಲ್ಲ ಜವಾಬ್ದಾರಿ ತಗೊಂಡು ತನ್ನ ಮಕ್ಕಳನ್ನ ಒಂದು ಸ್ಥಿತಿಗೆ ನಿಲ್ಲಿಸಿರೋದಾಳೆ. ಆದರೆ ಒಬ್ಬ ಮನುಷ್ಯನ ಇತ್ತೀಚೆಗೆ ನಾವು ಕಳ್ಕೊಂಡಾಗ ಅದ್ರ ಬೆಲೆ ಏನಂಬೋದು ಗೊತ್ತಾಯಿತು. ನಿಜವಾಗ್ಲೂ ಇದು ಯಾರಿಗೂ ಬರಬಾರ್ದು. ಆದರೆ ನಮ್ಮಮ್ಮನೇ ಎಲ್ಲ, ನಮ್ಮ ಕಷ್ಟ ಸುಕ್ಕು ಎಲ್ಲಕ್ಕೂ ನಮ್ಮ ಅಮ್ಮನೇ ಭಾಗಿಯಾಗಿರೋದು. ತಂದೆ ತಾಯಿ ಎಲ್ಲ ಈ ಅಮ್ಮಗೆ ಮಕ್ಕಳನ್ನ 5 ಜನ ಮಕ್ಕಳು ಸಾಕಿರೋದು ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್.